ಕಲಿಕೆ ಉಜ್ವಲ ಭವಿಷ್ಯ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ. ಮುಂದೆ ಗುರಿ ಹಿಂದೆ ಗುರು. ಮುಂದೆ ಗುರಿ ಹಿಂದೆ ಗುರು. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳು ಉತ್ತಮ ಶಿಕ್ಷಣವನ್ನ ಪಡೆದು ಉನ್ನತ ಸ್ಥಾನಕ್ಕೆ ಇರಬೇಕು ಎಂಬ ಉದ್ದೇಶದಿಂದ ಶೃಂಗೇರಿ ಪಟ್ಟಣದ ಬಾಲಕರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲಾ ಉಪಯೋಗಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಸಿಂಗಾಪುರದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವ ಶಿವಕುಮಾರ್ ಅವರ ನೆರವಿನಿಂದ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಬ್ಯಾಗ್, ಛತ್ರಿ, ನೀರಿನ ಬಾಟಲ್, ನೋಟ್ಬುಕ್ಗಳು ಮತ್ತು ಡೆಂಟಲ್ ಕಿಟ್ ಸೇರಿದಂತೆ ವಿವಿಧ ಅಗತ್ಯ ಶಿಕ್ಷಣ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಲಾಯಿತು. ಇಷ್ಟನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿದೆ ಅಲ್ವಾ? ನಾಲ್ಗೆಯನ್ನು ಸ್ವಚ್ಛ ಮಾಡೋದಕ್ಕೆ ಟಂಗ್ ಕ್ಲೀನರ್ ಇದೆ, ಹಲ್ಲು ಜೋದಕ್ಕೆ ಬ್ರಷ್ ಇದೆ, ಪ್ರತಿ ವಾರ ಉಗುರು ಕಟ್ ಮಾಡಲಿಕ್ಕಿದೆ ಅಲ್ವಾ? ಇಲ್ಲಿ ನಿಮಗೆ ಉಗುರು ಕಟ್ ಮಾಡಿ ಚೆಕ್ ಮಾಡಿ ನೋಡ್ತಾರೆ, ಆರೋಗ್ಯ ಮಂತ್ರಿ ನಿಮ್ಗೆ ದಿನ ಚೆಕ್ ಮಾಡ್ತಾರೆ ಸೋಮವಾರ ಅಲ್ವಾ? ಹಾಗೆ ಟೂತ್ ಪೇಸ್ಟ್ ಇದೆ, ಇದನ್ನು ನೀವು ಬಳಸಬೇಕು. ಶೃಂಗೇರಿ ಮಠದಿಂದ ದತ್ತು ಪಡೆಯಲ್ಪಟ್ಟಿರುವ ಈ ಶಾಲೆಯು 1ರಿಂದ 7ನೇ ತರಗತಿಯ ಬಾಲಕರಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ. ಶಾಲೆಯಲ್ಲಿ ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್ ಶಿಕ್ಷಣ, ಇಂಗ್ಲಿಷ್ ಬೋಧನೆ, ಸ್ಮಾರ್ಟ್ ಕ್ಲಾಸ್ ಸೇರಿದಂತೆ ಆಧುನಿಕ ಶಿಕ್ಷಣ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳ ಬೌದ್ಧಿಕ ಹಾಗೂ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾದ ಶೈಕ್ಷಣಿಕ ವಾತಾವರಣವು ನಿರ್ಮಿಸಲಾಗಿದ್ದು, ಗ್ರಾಮೀಣ ಭಾಗದ ಮಕ್ಕಳಿಗೂ ಉತ್ತಮ ಶಿಕ್ಷಣ ದೊರಕುವ ಉದ್ದೇಶದಿಂದ ಉಚಿತ ವಾಹನ ಸೇವೆಯನ್ನು ಒದಗಿಸಲಾಗಿದೆ. ಶೃಂಗೇರಿ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಜ್ಞಾನಧಾಮದ ಪೋಷಣೆಗೆ ಈ ಶಾಲೆಯನ್ನು ತೆಗೆದುಕೊಂಡು ನಿಮಗೆಲ್ಲ ಗೊತ್ತಿದೆ. ಈ ರೀತಿ ನಾವು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಜ್ಞಾನಧಾಮದ ಪೋಷಣೆಗೆ ಈ ಶಾಲೆ ತೆಗೆದುಕೊಂಡ ನಂತರದ ಮೊದಲ ಕಾರ್ಯಕ್ರಮ ಇದಾಗಿದೆ. ಇದು ಅತ್ಯುತ್ತಮ ಕಾರ್ಯಕ್ರಮ ಅಂತ ನಾನಂತೂ ಭಾವಿಸಿದ್ದೀನಿ. ಯಾಕೆಂದರೆ ಸ್ವಪ್ರೇರಣೆಯಿಂದ ದಾನಿಗಳಾದ ಶಿವಕುಮಾರ್ ಅವರು ಇಲ್ಲಿ ಬಂದು ನಿಮಗೆ ಈ ಏನು ಲೇಖನ ಸಾಮಗ್ರಿಗಳನ್ನು ವಿತರಿಸ್ತಾ ಇದ್ದಾರೆ, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪರಿಕರಣಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಇದು ಮೊದಲ ಕಾರ್ಯಕ್ರಮನೇ ಇಷ್ಟು ಅತ್ಯುತ್ತಮವಾದ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ನನಗಂತೂ ತುಂಬ ಸಂತೋಷ ಆಗಿದೆ. ಸಾಕಷ್ಟು ಶಾಲೆ ಅಭಿವೃದ್ಧಿ ಆಗ್ತಾ ಇದೆ. ಶಿಕ್ಷಕರುಗಳನ್ನು ನಾವು ತಗೊಳ್ತಾ ಇದ್ದೀವಿ. ಇವತ್ತು ಇನ್ನೊಬ್ಬರು ಹೊಸ ಶಿಕ್ಷಕರನ್ನು ತಗೊಂಡಿದ್ದೀವಿ. ಹೇಳಮ್ಮ, ನಿಮ್ಮ ಹೆಸರೇನು? ಅಲ್ಲ, ಅವರು ಅನನ್ಯ ಅನ್ನೋರು ಇವತ್ತು ಮೊದಲನೇ ದಿನದಿಂದ ಈ ಶಾಲೆಗೆ ಶಿಕ್ಷಕಿಯಾಗಿ ಬರ್ತಿದ್ದಾರೆ. ಅವ್ರು ನಮಗೆ ಸೈನ್ಸು ಮತ್ತು ಮ್ಯಾಥಮೆಟಿಕ್ಸು ಮತ್ತು ಇಂಗ್ಲೀಷನ್ನು ಹೇಳ್ಕೊಡ್ತಾರೆ. ಅದೇ ರೀತಿ ಈ ನಾವು ಕಂಪ್ಯೂಟರ್ ಶಿಕ್ಷಣಕ್ಕೂ ಒಬ್ಬರನ್ನು ತಗೊಂಡಿದ್ದೀವಿ. ನಿಮ್ಮ ಹೆಸರೇನಮ್ಮ? ಸಹನಾ ಅನ್ನೋರು ಕಂಪ್ಯೂಟರ್ ಶಿಕ್ಷಣವನ್ನು ಹೇಳ್ಕೊಡ್ತಾರೆ. ಈಗಾಗಲೇ ಅವರು ಕಂಪ್ಯೂಟರ್ ಶಿಕ್ಷಣವನ್ನು ಹೇಳ್ಕೊಡ್ಲಿಕ್ಕೆ ಏನೇನು ಪೂರ್ವಭಾವಿ ತಯಾರಿ ಮಾಡ್ಕೋಬೇಕೋ ಅದನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಬ್ಬರು ತುಂಬ ಅನುಭವಿ ಶಿಕ್ಷಕಿ, ಅವರು ಬೇರೆ ಶಾಲೆಯಲ್ಲಿ ಏನು ಸೌಮ್ಯ, ಬೇರೆ ಶಾಲೆಯಲ್ಲಿ ಉತ್ತಮವಾದಂಥ ಶಿಕ್ಷಕಿಯಾಗಿ ಕೆಲಸ ಮಾಡಿ ಬಂದಿದ್ದಾರೆ. ಅವರು ನಮ್ಗೆ ಇಲ್ಲಿ ಬಂದಿದ್ದು ತುಂಬ ಸಂತೋಷ. ಅವರು ಸಮೇತ ಸಾಕಷ್ಟು ಅನುಭವಸ್ಥೆ, ತುಂಬ ಪ್ರತಿಭಾವಂತೆ. ಅವಳು ಸಾಕಷ್ಟು ಬೇರೆ ಬೇರೆ ಥರದಲ್ಲಿ ನಿಮ್ಗೆ ಶಿಕ್ಷಣ ಕೊಡೋರಿದ್ದಾರೆ. ಮತ್ತು ಹಿರಿಯ ಶಿಕ್ಷಕಿ ಇವರು ಇದ್ದಾರೆ. ಅವ್ರ ಹಿಂದಿಂದ 10 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ತಮ್ಮ ಹೆಸರೇನಮ್ಮ? ಶಶಿಕಲಾ. ಇವರು 10 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ತುಂಬ ಅನುಭವಿ ಶಿಕ್ಷಕಿ. ಮತ್ತು ಇಲ್ಲಿ ಮುಖ್ಯ ಶಿಕ್ಷಕಿ ಆಗಿರ್ತಕ್ಕಂಥ ಆದರೆ ಇಲ್ಲಿ ಅಂಬಾಲಿಕ್ ಅವ್ರ ಮುಖ್ಯ ಶಿಕ್ಷಕಿ ಸುಮಾರು 15 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರೂ ಸ್ವಲ್ಪ ಒಳ್ಳೆಯ ಶಿಕ್ಷಣವನ್ನು ನಿಮಗೆ ಕೊಡ್ತಾರೆ. ನೀವು ನಮ್ಮ ಒಂದು ಕರೆಗೆ ಹೋಗೊಟ್ಟು 10 ಮಕ್ಕಳಿರೋದು ಈಗ 35 ಮಕ್ಕಳಾಗಿದೆ. ನೀವೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟು ಪೇರೆಂಟ್ಸು ಏನು ಪೋಷಕರಿದ್ದೀರಿ, ಅವರು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕರೆಯನ್ನು ನಂಬಿ ನೀವು ಇಲ್ಲಿ ಮಕ್ಕಳನ್ನು ಸೇರಿಸಿದಿರಿ. ಖಂಡಿತ ನಿಮಗೆ ನಿರಾಸೆ ನಾವು ಮೂಡಿಸೋದಿಲ್ಲ. ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡ್ತೀವಿ, ನಿಮಗೆ ಸಂತೋಷವನ್ನು ಕೊಡ್ತೀವಿ. ಅವರಿಗೆ ಇಲ್ಲಿ ಯಾವುದೇ ಥರದ ಭೇದ ಭಾವ ಇಲ್ಲದೆ ಗೌರವ ಇದು. ಇವತ್ತು ಅಷ್ಟೇ ನೆಲದ ಮೇಲೆ ಕೂತ್ಕೊಳ್ಳೋದು ಬೇಡ, ಅವರು ಡೆಸ್ಕ್ ಮೇಲೆ ಕೂರಬೇಕು ಅಂತ ನಾನು ಹೇಳಿದೆ. ಯಾಕಂದರೆ ನಾವೆಲ್ಲ ಅನುಭವಿಸಿದ್ದು ನಮಗೆ ಗೊತ್ತಿದೆ. ಮಕ್ಕಳೇ ಅತಿ ಮುಖ್ಯ.
ಅವ್ರಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ, ಶಿಕ್ಷಕರಿಗೆ ಎಷ್ಟು ನಾವು ಗೌರವ ಕೊಡ್ತೀವಿ, ಅಷ್ಟು ಅತ್ಯುತ್ತಮವಾದ ಶಾಲೆ ಆಗ್ತಕ್ಕಂಥದ್ದನ್ನು ನಾನು ಮನಗಂಡಿದ್ದೀನಿ. ಹಾಗಾದ್ರಿಂದ ಮಕ್ಕಳಿಗೆ ಇಲ್ಲಿ ಗೌರವ ಸಿಗ್ತದೆ, ಒಳ್ಳೆಯ ಶಿಕ್ಷಣ ಸಿಗ್ತದೆ. ಅವರು ಮುಂದೆ ಯಾವತ್ತೂ ಸಮೇತ ಹೇಗೆ ನಿರಂಜನ್ ಡಾಕ್ಟ್ರು ನಾವು ಮಂಜಾತ್ ನನ್ನ ಜೊತೆ ಕ್ಲಾಸ್ಮೇಟ್ ಇದ್ದಾರೆ, ಅವರೆಲ್ಲ ನಾವು ಹೇಗೆ ನೆನಪು ಮಾಡ್ಕೊಳ್ತೀವಿ, ಅದೇ ಥರ ನೀವು ಮುಂದೆ ಜೀವಮಾನ ಪರ್ಯಂತ ಈ ಶಾಲೆಯನ್ನು ನೀವು ನೆನಪು ಮಾಡ್ಕೋಬೇಕು. ಇಲ್ಲಿ ಕಳೆದಂಥ ದಿನಗಳಿಂದ ಒಂದೊಂದು ದಿನವೂ ಸಮೇತ ಎಷ್ಟು ಚೆನ್ನಾಗಿತ್ತು ಅಂತ ನೀವು ಹೇಳಬೇಕು. ಆ ರೀತಿ ನಾವು ನೋಡ್ಕೊಳ್ತೀವಿ. ತುಂಬ ಕಾರ್ಯಕ್ರಮಗಳಾಗ್ತವೆ. ಸದ್ಯದಲ್ಲಿ ಜಗದ್ಗುರುಗಳು ಇಲ್ಲಿ ಬರೋರಿದ್ದಾರೆ. ನಿಮಗವರು ಫಲಮಂತ್ರಾಕ್ಷತೆಯನ್ನು ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಮತ್ತು ನಿಮಗೆ ಸೂಕ್ತ ಉಡುಗೊರೆಯನ್ನು ನಿಮ್ಗೆ ಕೊಡ್ತಾರೆ. ಮತ್ತು ನಿಮ್ಮ ಇಡೀ ಶ್ರೀಮಠ ನಿಮ್ಮ ಜೊತೆಲಿ ಇರುತ್ತೆ. ಜಗದ್ಗುರುಗಳು ನಿಮ್ಮ ಜೊತೆಗಿರ್ತಾರೆ, ಆಡಳಿತಾಧಿಕಾರಿಗಳು ನಿಮ್ಮ ಜೊತೆಗಿದ್ದಾರೆ, ಅತ್ಯುತ್ತಮವಾದಂಥ ನನ್ನ ಸ್ನೇಹಿತರು ನಮ್ಮ ಕಮಿಟಿಲಿದ್ದಾರೆ. ಹಾಗಾದ್ರಿಂದ ನಿಮಗೆ ಯಾವುದೇ ರೀತಿಯಲ್ಲೂ ಲೋಪ ಆಗದ ರೀತಿಯಲ್ಲಿ, ನಿಮಗೆ ವಂಚನೆ ಆಗದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತೀವಿ. ನೀವು ನಿಮ್ಮ ಅಕ್ಕಪಕ್ಕದವ್ರನ್ನು ಸಮೇತ ಶಾಲೆಗೆ ಬರುವಾಗ ಮಾಡಿ. ಯಾಕೆಂದ್ರೆ ನಾವು ಮುಂದೊಂದಿನ ಇಲ್ಲಿ ಘೋಷಣೆ ಹಾಕಬೇಕು, ಒಂದು ಫಲಕ ಹಾಕಬೇಕು ಮಾಡಿದ್ದೀನಿ. ಸ್ವಾಭಿಮಾನಿ ಪೋಷಕರಿಗೆ ಸೂಚನೆ ಏನಂತ ಹೇಳಿದ್ರೆ, ನೀವು ಶೈಕ್ಷಣಿಕ ವರ್ಷದ ಮಧ್ಯದಲ್ಲೂ ಸಮೇತ ನೀವು ಸೇರಿಸಿದ್ರೆ ಗೌರವಯುತವಾಗಿ ನಿಮ್ಮನ್ನು ಸೇರಿಸ್ಕೊಳ್ತೀವಿ ಅಂತ. ಇಲ್ಲಿ ಎಲ್ಲ ಉಚಿತ, ಸಂಪೂರ್ಣವಾದಂಥ ಉಚಿತ ಶಿಕ್ಷಣ, ಎಲ್ಲವೂ ನಿಮ್ಗೆ ಉಚಿತ ಸಿಗ್ತದೆ. ನನಗೆ ಯಾರೋ ಹೇಳ್ತಿದ್ರು, ನಮ್ಗೆಲ್ಲ ಹಿಂದೆಲ್ಲ ನಮ್ಗೆ ಏನೂ ಸಿಗ್ತಿರ್ಲಿಲ್ಲ, ಒಂದು ಜೊತೆ ಬಟ್ಟೆಲಿ ನಾವು ಇಡೀ ಶೈಕ್ಷಣಿಕ ವರ್ಷ ಕಲಿತಿದ್ವಿ, ಮನೇಲೂ ಬಡತನ, ಅವಾಗ ಬಟ್ಟೆಗೂ ತುಂಬ ಕಷ್ಟ. ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಯಾವುದೂ ಸಮೇತ ವರ್ಕ್ ಅಂದರೆ ಸೇವೆ ಆಗ್ತಾ ಇರಲಿಲ್ಲ, ಸರ್ಕಾರದ ಸಮೇತ ಸವಲತ್ತುಗಳು ಇರಲಿಲ್ಲ, ಅಂತ ಕಾಲ ಇತ್ತು. ಈಗ ನೋಡಿ ನಿಮಗೆ ಎಲ್ಲವೂ ಉಚಿತವಾಗಿ ಸಿಗ್ತಾ ಇದೆ. ನೋಡಿ ಅವ್ರು ಅವರಾಗೆ ಬಂದ್ಬಿಟ್ಟು ನಿಮಗೆ ಒಂದು ಎಕ್ಸರ್ಸೈಸ್ ಬುಕ್ಸ್ ತಗೊಳಕ್ಕೆ ನಮ್ಗೆ ಬಹಳ ಕಷ್ಟ ಇತ್ತು. ಲೆಡ್ ಪೆನ್ ಅಂತ ಅದು ಚೆನ್ನಾಗೂ ಇರ್ತಿರ್ಲಿಲ್ಲ, ಎಲ್ಲ ಲೀಕ್ ಆಗಿ ಹೋಗೋದು, ಅಂಥದ್ದೆಲ್ಲ ತಗೊಂಡು ನಾವು ಬಳಸ್ತಾ ಇದ್ವಿ. ನಿಮ್ಗೆ ಅದ್ಭುತವಾದಂಥ ಎಲ್ಲ ಸವಲತ್ತುಗಳು ನಿಮ್ಗಿದಾವೆ. ಇದ್ರ ಸದುಪಯೋಗ ಮಾಡ್ಕೋಬೇಕು ಅಷ್ಟೇ ನೀವು. ಇದೇನಂದ್ರೆ ಇದನ್ನು ಸದುಪಯೋಗ ಪಡಿಸ್ಕೊಂಡು ಶಿಕ್ಷಕರು ಹೇಳ್ಕೊಟ್ಟಿದ್ದನ್ನ ಒಳ್ಳೆ ರೀತಿಯಲ್ಲಿ ಕಲಿತು ಒಳ್ಳೆ ರೀತಿಯಲ್ಲಿ ನೀವು ಬೆಳೆದ್ರೆ, ಇವರೆಲ್ಲ ಮಾಡಿ ನಾವು ಮಾಡೋ ಕೆಲಸಕ್ಕೂ ಇವ್ರುಗಳು ಮಾಡ್ತಕ್ಕಂಥ ಉಪಕಾರಕ್ಕೂ ಇನ್ನು ಯಾರ್ಯಾರೋ ಬಂದು ಇಲ್ಲಿ ಮಾಡ್ತಕ್ಕಂಥ ಎಲ್ಲ ಉಪಕಾರ ಮಾಡ್ತಕ್ಕಂಥ ದಾನಿಗಳಿಗೂ ಸಂತೋಷ ಸಿಗುತ್ತೆ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇದೀಗ ಉದ್ಯಮಿ ಶಿವಕುಮಾರ್ ಅವರ ನೆರವಿನಿಂದ ಶಾಲೆಯ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಶಾಲಾ ಕಿಟ್ ಅನ್ನ ನೀಡಿದ್ದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುತ್ತಿರುವ ದಾನಿಗಳ ಸೇವಾ ಮನೋಭಾವವನ್ನ ಶಾಲಾ ಶಿಕ್ಷಕರು ಮತ್ತು ಗ್ರಾಮಸ್ಥರು ಶ್ಲಾಘಿಸಿದ್ರು. ಮಕ್ಕಳೇ, ಇವತ್ತು ನಾವು ಸೇರಿರೋದು ಬಂದು 3 ಪಾರ್ಟಾಗಿ ನೋಡೋಣ, 3 ಲೇಯರ್ಸ್. ಮೊದಲನೇದು, ಇಲ್ಲಿ ನೀವು ಓದ್ತಾ ಇರೋದು ಇವತ್ತು ಈ ಸತಿ ಕರ್ನಾಟಕ ಸರ್ಕಾರದ ವೇದವಾಕ್ಯ ಸ್ಲೋಗನ್ ಯಾರ್ಯಾರಿಗೂ ಗೊತ್ತಾ? ಇಲ್ಲಿ ಈ ಸತಿ ಸರ್ಕಾರ ಬಿಡುಗಡೆ ಮಾಡಿದೆ, ಎಲ್ಲ ಶಾಲೆಯಲ್ಲೂ ಇರುತ್ತೆ. ಅದು ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ. ಇದು ಸರ್ಕಾರದ ಒಂದು ವೇದವಾಕ್ಯ ಅಂತಲೇ ಇಟ್ಕೋಬೋದು ನಾವು. ನನ್ನ ಜೊತೆ ಜೋರಾಗಿ 3 ಸಲ ಹೇಳ್ತೀರಾ? ತಿಂಡಿ ಮಾಡಾಯ್ತಾ? ನಾಷ್ಟ ಮಾಡಿದ್ರಾ? ಆಗಿದೆಯಾ? ಇಲ್ಲಿ ಜೋರು ಮಾತಾಡಿದ್ರೆ ನನಗೆ ಬೆಂಗಳೂರುವರೆಗೆ ಕೇಳಬೇಕು ನಿಮ್ಮ ಸದ್ದೀಗ. ಆಯ್ತಾ? ಜೋರಾಗಿ ಹೇಳಿ 3 ಸಲ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ. ವೆರಿ ಗುಡ್. ಈಗ ಉತ್ತಮ ಕಲಿಕೆ, ನೀವು ಚೆನ್ನಾಗಿ ಓದಿದ್ರೆ, ಹೇಳಪುಟ್ಟ ತೊಂದರೆ ಇಲ್ಲ, ಚೆನ್ನಾಗಿ ಓದಿದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ತಾತ್ಪರ್ಯ ಅಲ್ವಾ? ಅರ್ಥ ಬಂದು ಇದು ಏನು, ನೀವು ಚೆನ್ನಾಗಿ ಓದಿದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಕರೆಕ್ಟಾ? ಈಗ ನಿಮ್ಮ ಕಲಿಕೆ ಹೇಳ್ಕೊಡೋದು ಯಾರು? ಟೀಚರ್ಸ್, ನಿಮ್ಮ ಗುರುಗಳಲ್ವಾ? ಅವ್ರು ಹೇಳೋದು ಏನು ಹೇಳ್ಕೊಡ್ತಾರೆ? ಬರೆಯೋದು, ಓದೋದು, ಶಿಸ್ತಾಗಿರೋದು, ಡಿಸಿಪ್ಲಿನ್ ಆಗಿರಬೇಕು, ಒಳ್ಳೆ ಬಿಹೇವಿಯರು, ವಿನಯತೆ ಎಲ್ಲ ಹೇಳ್ಕೊಡ್ತಾರಾ ಇಲ್ವಾ ನಿಮ್ಮ ಟೀಚರ್ಸು? ಕರೆಕ್ಟಾ? ಸೊ ಟೀಚರ್ಸ್ಗಳಿಗೆ ಯಾವತ್ತಿದ್ರೂ ನೀವು ಜೀವನ ಪೂರ್ತಿ ಚಿರಋಣಿಯಾಗಿ ಆ ಗೌರವ ಸಲ್ಲಿಸಬೇಕು, ಮರ್ಯಾದೆ ಕೊಡಬೇಕು. ಅಪ್ಪ ಅಮ್ಮಂಗೆ ಹೆಂಗೆ ಮನೆಯಲ್ಲಿ ನೀವು ಮರ್ಯಾದೆ ಕೊಡ್ತೀರೋ ಹಂಗೆ ಟೀಚರ್ಸ್ಗೂ ಇಲ್ಲಿ ಅಷ್ಟೇ ಮರ್ಯಾದೆ ಕೊಡಬೇಕು. ಸರಿನಾ? ಯಾಕಂದರೆ ಅವ್ರು ನಿಮ್ಮನ್ನ ಜೀವನನ ರೂಪಿಸ್ತಾರೆ. ಸರಿನಾ? ಅರ್ಥ ಆಯ್ತಾ? ಕೊಡ್ತೀರಾ? ಎಲ್ಲ ಗೌರವ ಕೊಟ್ಬಿಟ್ಟು ಚೆನ್ನಾಗಿ ಶಿಸ್ತಾಗಿರ್ತೀರಾ, ಡಿಸಿಪ್ಲಿನ್ ಆಗಿ ಚೆನ್ನಾಗಿ ಓದಬೇಕು. ನಿಮಗೆ ಆಟ ಪಾಠ ಊಟ ಅಷ್ಟೇ ನಿಮ್ಮದು. ಚೆನ್ನಾಗಿ ಆಟ ಆಡಬೇಕು, ಪಾಠ ಚೆನ್ನಾಗಿ ಓದಬೇಕು, ಊಟನೂ ಆರೋಗ್ಯನೂ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ಕರೆಕ್ಟಾ? ಅಂಥ ಗುರುಗಳಿಗೆ ನೀವು ನನ್ನ ಜೊತೆ ಈಗ 3 ಸಲ ಹೇಳಬೇಕು. ಮಾತಾ ಪಿತಾ, ಈಗಲ್ಲ, ಮಾತಾ ಪಿತಾ ಗುರು ದೈವ ಅಂತ ದೇವರು ಕೊನೆಗಿಟ್ಟಿದ್ದಾರೆ. ತಂದೆ ತಾಯಿ ಆದ್ಮೇಲೆ ಗುರುಗಳಿಗೆ ಪ್ರಾಮುಖ್ಯತೆ ಇದೆ. ಕರೆಕ್ಟಾ? ಈಗ ನನ್ನ ಸತೆ 3 ಸಲ ನಾನು ಹೇಳಿದನ್ನು ರಿಪೀಟ್ ಮಾಡಬೇಕು ಜೋರಾಗಿ. ಮುಂದೆ ಗುರಿ, ಹಿಂದೆ ಗುರು, ಮುಂದೆ ಗುರಿ, ಹಿಂದೆ ಗುರು, ಮುಂದೆ ಗುರಿ, ಹಿಂದೆ ಗುರು. ವೆರಿ ಗುಡ್. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳಿದರೆ ಕನಸು ಕಾಣಬೇಕು ಅಂತ. ನನ್ನ ಜೊತೆ ಈಗ 3 ಸಲ ಹೇಳಬೇಕು ಜೋರಾಗಿ ಇದ್ರ ಬಗ್ಗೆ. ಇದು ಮಂತ್ರ, ನಿಮಗೆ ಮರೆಯಂಗಿಲ್ಲ. ಕನಸೊಂದು ಬಯಸು,
ನನಸು ಮಾಡಲು ಶ್ರಮಿಸು. ಪರಿಶ್ರಮದಿಂದ ವಿಜಯ ಧ್ವಜ ಹಾರಿಸು. ಇನ್ನೊಂದ್ಸಲ, ಕನಸೊಂದು ಬಯಸ್ಸು, ನನಸು ಮಾಡಲು ಶ್ರಮಿಸು, ಪರಿಶ್ರಮದಿಂದ ವಿಜಯ ಧ್ವಜ ಹಾರಿಸು. ಈಗ ಇದು ನಿಮಗೆ ಮಂತ್ರ ಆಗಿರಬೇಕು. ಎಷ್ಟು ಚೆನ್ನಾಗಿ ಅವರು ಅಬ್ದುಲ್ ಕಲಾಂ ಅವರು ಹೇಳಿದ್ದನ್ನ ನಾವು ಕನ್ನಡಕ್ಕೆ ಅನುವಾದ ಮಾಡಿ ಈಗ ನಿಮ್ಮ ಹತ್ರ ಹಂಚ್ಕೋತಾ ಇರೋದು. ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಕನಸಿರಬೇಕು, ಮಕ್ಕಳಿಗೆ ಮುಖ್ಯವಾಗಿ. ಸರಿನಾ? ಇವತ್ತು ನೀವೆಲ್ಲ ನಮ್ಮ ಶಿವಕುಮಾರ್ ಅವರು ಮೈಸೂರಿನಿಂದ ಇಲ್ಲಿ ಬಂದು ನಿಮಗೆಲ್ಲ ಕೆಲವು ಅತ್ಯವಶ್ಯಕವಾದಂಥ ವಸ್ತುಗಳು, ಓದಲಿಕ್ಕೆ ಅತ್ಯವಶ್ಯಕವಾದ ವಸ್ತುಗಳನ್ನು ನೀಡಲಿದ್ದಾರೆ. ಅವರ ಒಂದು ಈ ಕಾರ್ಯಕ್ರಮ ಶ್ಲಾಘನೀಯವಾಗಿದೆ. ನಾವು ಹಳೆಯ ವಿದ್ಯಾರ್ಥಿಗಳು ಏನು ಕೊಟ್ಟಿಲ್ಲ. ಇವತ್ತು ಬರುವಾಗ ನಾನು ಹೆಂಡತಿ ಹತ್ರ ಕೇಳಿದೆ, ಪರ ಊರಿಂದ ಬಂದು ಕೊಡ್ತಾ ಇದ್ದಾರೆ ಮಾರೆ, ನಾವೇನಾದರೂ ಕೊಡಬೇಕಲ್ವ ಅಂತೇಳಿ. ಅದಕ್ಕೆ ನನ್ನ ಹೆಂಡತಿ ಹೇಳಿದ್ಲು, ಬರುವ ತಿಂಗಳು ಕೊಡುವ, ನಾನು ಇನ್ನರ್ವಿಲ್ ಅಧ್ಯಕ್ಷಿಣೆ ಆಗ್ತಾ ಇದ್ದೇನೆ ಅಂತ ಹೇಳಿದ್ಲು. ಅದರಿಂದ ಬರುವ ತಿಂಗಳು ನಾವು ಕೊಡ್ತೇವೆ. ಯಾವುದು ಇದೇ ಶಾಲೆಗೆ. ಇದನ್ನು ಕೊಟ್ಟ ಮೇಲೆ ಅದನ್ನು ತೆಗೆದು ಬಿಸಾಡೋದಲ್ಲ, ಜಾಗೃತಿಯಾಗಿ ಇಟ್ಕೊಳ್ಬೇಕು. 7ನೇ ಕ್ಲಾಸ್ವರೆಗೆ ಇಟ್ಕೊಳ್ಬೇಕು ಅಟ್ಲೀಸ್ಟ್. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.